400 ವರ್ಷಗಳಲ್ಲಿ ಇದೇ ಮೊದಲು ಈ ಬಾರಿ 11 ದಿನ ನಡೆಯಲಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ. ಪ್ರತಿ ವರ್ಷ 10 ದಿನಗಳ ಕಾಲ ನಡೆಯುವ ವಿಶ್ವವಿಖ್ಯಾತ ಮೈಸೂರು ದಸರಾ ಈ ಬಾರಿ 11 ದಿನಗಳ ಕಾಲ ನಡೆಯಲಿದೆ. ದಸರಾ ಇತಿಹಾಸದಲ್ಲೇ ಬಹುತೇಕ ಇದೇ ಮೊದಲ ಬಾರಿಗೆ 11 ದಿನದ ದಸರಾ ಬಂದಿದೆ. ಪಂಚಾಂಗದ ತಿಥಿಗಳ ಪ್ರಕಾರ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಅಂದರೆ 11 ದಿನ ದಸರಾ ಉತ್ಸವ ನಡೆಯಲಿದೆ. ಸೆಪ್ಟೆಂಬರ್ 24ರಂದು ಬರುವ ಪಂಚಮಿ ತಿಥಿ 25ಕ್ಕೂ ಮುಂದುವರಿಯುವ ಕಾರಣ ದಸರಾ 11 ದಿನ ಆಗಲಿದೆ. ಈ ಕುರಿತು ಧಾರ್ಮಿಕ ಚಿಂತಕ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಮಾಧ್ಯಮದವರೊಂದಿಗೆ ಮಾತನಾಡಿ, 100 ವರ್ಷಗಳ ಹಿಂದೆ ದಸರಾ 11 ದಿನ ನಡೆದಿರಬಹುದು. ಆದರೆ ನನ್ನ ಅನುಭವದಲ್ಲಿ ಇದೇ ಮೊದಲು 11 ದಿನ ನಡೆಯುತ್ತಿದೆ. ಆದರೆ 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಈ ತಿಥಿ ಬಂದಿರುವುದು ವಿಶೇಷ ಎನ್ನುತ್ತಾರೆ ಶೆಲ್ವಪಿಳ್ಳೈ ಅಯ್ಯಂಗಾರ್. ಈ ಬಾರಿ ದಸರಾದ ಪಂಚಾಂಗವನ್ನು ನೋಡ್ತಾ ಇದ್ದಾಗ, ದಸರಾದ ವಿಚಾರಗಳನ್ನು ಯೋಚನೆ ಮಾಡ್ತಾ ಇದ್ದಾಗ ಪಂಚಾಂಗವನ್ನು ನೋಡಿದ್ವಿ. ಅದರಲ್ಲಿ ಸೆಪ್ಟೆಂಬರ್ 21 ಅಂದರೆ 21/9/2025 ವಿಶ್ವಾವಸುನಾಮ ಸಂವತ್ಸರದ ಮಹಾಲಯ ಅಮಾವಾಸ್ಯ ಇದೆ 21ಕ್ಕೆ. ಅಂದರೆ ಅದು ಭಾದ್ರಪದ ಮಾಸದ ಕೊನೆಯ ದಿನ. ಸೊ ಅದಾಗಿ ಮಾರನೇ ದಿನದಿಂದಾನೇ ಶರನ್ನವರಾತ್ರಿ ಆರಂಭ, ಅಂದರೆ ಆಶ್ವಯುಜ ಮಾಸ ಆರಂಭ. ಈ ಆಶ್ವಯುಜ ಮಾಸದ ಆರಂಭ 22ನೇ ತಾರೀಕು ಪಂಚಾಂಗದಲ್ಲಿ ತೋರಿಸ್ತಾ ಇದೆ. ಅದಾದಮೇಲೆ ನೋಡ್ತಾ ಹೋದೆ ನಾನು, 2ನೇ ತಾರೀಕು ವಿಜಯದಶಮಿ. ಅಲ್ಲಿಗೆ 22ನೇ ತಾರೀಕು ಶರನ್ನವರಾತ್ರಿ ಆರಂಭವಾದರೆ ಗಾಂಧಿ ಜಯಂತಿ ಇರುವಂತಹ ಅಕ್ಟೋಬರ್ 2ನೇ ತಾರೀಕು ನೀವು ನೋಡಿದ್ರೆ 11 ದಿನ ಆಗ್ಬಿಡುತ್ತೆ. 22ಕ್ಕೆ ಶರನ್ನವರಾತ್ರಿ ಆರಂಭಿಸಿ 10 ದಿನಕ್ಕೆ ಮುಗಿಬೇಕಾಗಿತ್ತಲ್ಲ. ಯಾಕೆಂದರೆ 9 ದಿನಗಳ ನವರಾತ್ರಿ, 1 ದಿನ ವಿಜಯದಶಮಿ. ಆದರೆ ಇದನ್ನು ನೋಡಿದಾಗ ನನಗೆ 11 ದಿನಗಳು ಕಾಣಿಸ್ತು. ಅರಮನೆಯ ಪಂಚಾಂಗವನ್ನು ನೋಡಿದೆ, ಸಂಪತ್ ಕೃಷ್ಣ ಜೋಯಿಸರ ಪಂಚಾಂಗ. ಅಲ್ಲಿ ಧರ್ಮಾಧಿಕಾರಿಗಳು ಅರಮನೆಯಲ್ಲಿ ಇವತ್ತೂ ಕೂಡ ಆ ತಿಥಿ ಜ್ಯೋತಿಷ್ಯ ನಕ್ಷತ್ರಗಳನ್ನೆಲ್ಲ ಹೇಳೋರು ಅವರೇನೆ. ದಿನಗಳ ಲೆಕ್ಕದಲ್ಲಿ ನವರಾತ್ರಿ 9 ದಿನ, ದಶಮಿ 10ನೇ ದಿನಕ್ಕೆ ಬರುತ್ತದೆ. ಆದರೆ ಪಂಚಾಂಗದಲ್ಲಿ 11 ದಿನ ಬರುತ್ತದೆ. ಸಂದರ್ಭದಲ್ಲಿ 5, 6ನೇ ದಿನ ಪೂಜೆಯಲ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ. ಅದೇ ಅಲಂಕಾರವನ್ನು 2 ದಿನ ಮಾಡಿಕೊಳ್ಳಬೇಕಾಗುತ್ತದೆ. ಆದರೆ ಶೈವ, ವೈಷ್ಣವ ದೈವಗಳ ಪೂಜೆಯಲ್ಲಿ ಬದಲಾವಣೆ ಇರುತ್ತದೆ. ಶೈವ ದೇವಸ್ಥಾನಗಳಲ್ಲಿ ರಾತ್ರಿಯಲ್ಲೂ ಶಮಿ ಪೂಜೆ ಮಾಡಿ ಆರಂಭಿಸಬಹುದು. ಮೈಸೂರು ಪರಂಪರೆಗೆ ನೋಡುವುದಾದರೆ 11 ದಿನದ ಆಚರಣೆ ಮಾಡಬೇಕಾಗುತ್ತದೆ. ಈ ವೇಳೆ ಮಹಾರಾಜರ ಪೂಜೆಗಳಲ್ಲೂ ಬದಲಾವಣೆ ಆಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ.